ಅಯ್ಯೋ ದೇವ್ರೆ, ಎ.ಜಿ. ಸರ್ ಮನೆಗೆ ಪೊಲೀಸರು ಬರೋದಂದ್ರೇನು? ರೀ, ಇಲ್ಲ ಅಂತ ಹೇಳ್ಬಿಡ್ತೀನಿ, ಇನ್ನೇನು ಹೌದು ಅಂತ ಹೇಳೋದಕ್ಕಾಗತ್ತಾ? ಅಲ್ವೇ, ಅದನ್ನೇ ಒಂದು ಸ್ವಲ್ಪ ಪ್ರೀತಿಯಿಂದ ನಂಬೋ ಹಾಗೆ ಹೇಳು. ಏನಂತ ಹಾಕ್ಲಿ? ಇರು ಹೇಳ್ತೀನಿ. ಟೈಪ್ ಮಾಡು. ನೋಡಮ್ಮ ಅಂತರ, ದೇವ್ರ ಸತ್ಯವಾಗ್ಲೂ ಹೇಳ್ತೀನಿ, ನನ್ನ ಮೇಲೆ ಅನುಮಾನ ಪಡಬೇಡಮ್ಮ. ದೇವರೇ ಬಂದು ಕೇಳ್ಕೊಂಡ್ರು ಅಂತರ ಈ ಥರ ಕೆಲಸ ಮಾಡೋಳು ಅಲ್ಲ ಅಂತೀನಿ. ಹಾಗಂತ ಹಾಕು. ದೇವ್ರ ಮೇಲೆ ಹಣೆ ಹಾಕ್ಬೇಕಾ? ರೀ, ಸುಳ್ಳು ಹೇಳೋದು ತಪ್ಪಲ್ವಾ? ಕೌಸಲ್ಯ, ಇದೆಲ್ಲ ಯೋಚನೆ ಮಾಡೋ ಸಮಯ ಅಲ್ಲ. ಧರ್ಮಕ್ಕೋಸ್ಕರ ಈ ಥರ ಮಾಡ್ಬೋದು ಅಂತ ಕೃಷ್ಣನೇ ಹೇಳ್ಕೊಟ್ಟಿದ್ದಾನೆ. ಧರ್ಮರಾಯ ಅಶ್ವತ್ಥಾಮೋ ಹತಃ ಕುಂಜರಹ ಅಂತ ಹೇಳುವಾಗ ಕೃಷ್ಣ ಶಂಖ ಊದ್ಲಿಲ್ವಾ? ದ್ರೋಣಾಚಾರ್ಯರಿಗೆ ಏನು ಕೇಳಿಸ್ತು? ಅಶ್ವತ್ಥಾಮ ಸತ್ತೋದ ಅಂತ. ನಿಜ ಏನು? ಅಶ್ವತ್ಥಾಮ ಅನ್ನೋ ಆನೆ ಸತ್ತೋಯ್ತು ಅಂತ. ಕೃಷ್ಣನೇ ಹೇಳಿದಾನೆ, ಇದು ಯಾವುದು ಸುಳ್ಳಲ್ಲ ಅಂತ. ಧರ್ಮದ ಉಳಿವಿಗೋಸ್ಕರ ಇದನ್ನೆಲ್ಲ ಮಾಡ್ಬೋದು, ಮಾಡು. ಸರಿ ರೀ. ಕಳಿಸ್ತೇನೆ. ಬಿಡು, ಅವಳಿಗೆ ಇನ್ಮೇಲೆ ನಿನ್ ಮೇಲೆ ಅನುಮಾನ ಬರಲ್ಲ. ಸರ್, ಯಾರು ಅಂತ ಸರಿಯಾಗಿ ಹೇಳಿ. ನಿಜ ಹೇಳಿದ್ರೆ ಅವ್ರನ್ನ ನಮ್ಮ ಕಸ್ಟಡಿಗೆ ಒಪ್ಪಿಸ್ತೀರಾ? ಕೌಸಲ್ಯ ಆಂಟಿ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ಯಾರು ಹೇಳಿರ್ಬೋದು? ಡೆಫಿನೆಟ್ಲಿ ಆ ವ್ಯಕ್ತಿ ಬಗ್ಗೆ ಯಾವ ಕನಿಕರನ್ನು ತೋರಿಸಲ್ಲ. ಯಾಕಂದ್ರೆ ದುರ್ಗಾ ವಿಚಾರದಲ್ಲಿ ನಾವೆಲ್ಲ ಎಷ್ಟು ಅನುಭವಿಸಿದೀವಿ ನನಗೆ ಗೊತ್ತು. ದುರ್ಗಾ ವಿಷಯದಲ್ಲಿ ನಮಗಿರುವಂತಹ ಮೇನ್ ಸಸ್ಪೆಕ್ಟ್ ಅಂದ್ರೆ ಅವರು ಲೀಲಾ ಅವರು. ಏನಪ್ಪ ಲೀಲಾ ಅಂತ ಹೇಳ್ತಿದ್ದೀರಲ್ಲ? ನಾನು ಖಂಡಿತ ಇದೆ ನಂಬಲ್ಲ. ನನ್ನ ಜೀವನದ ಅನುಭವದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಲೀಲಾ ಅಂತ ಕೆಲಸ ಯಾವತ್ತೂ ಮಾಡಲ್ಲ. ಹೌದು, ಲೀಲವ್ರಿಗೆ ಕೆಲಸ ಮಾಡಿಲ್ಲ. ಅವ್ರ ತಲೆಯಲ್ಲಿ ಯಾವತ್ತೂ ಈ ಆಲೋಚನೆ ಬರೋದೂ ಇಲ್ಲ. ನೀವು ಇನ್ನೊಮ್ಮೆ ಚೆಕ್ ಮಾಡಿ. ನಿಮ್ಮ ಕೈ ಮುಗಿತೀನಿ. ಲೀಲಾ ಮೇಡಮ್ ಏನು ಅಂತ ನಮ್ಮೆಲ್ರಿಗೂ ಗೊತ್ತು. ಏನು ಹೇಳ್ತಾ ಇದ್ದೀರಾ ನೀವು? ಐ ಆಮ್ ರಿಯಲಿ ಸಾರಿ ಅಜಯ್, ಬಟ್ ಇದೇ ಫ್ಯಾಕ್ಟ್. ಲೀಲಾ ಅವರೇ ನಮ್ಮ ಪ್ರೈಮ್ ಸಸ್ಪೆಕ್ಟ್.
ಇದೊಂದು ಹೆಲ್ಪ್ ಮಾಡಿಕೊಡಿ ಪ್ಲೀಸ್. ನೋಡಿ ಮೇಡಮ್, ಒಬ್ಬ ವ್ಯಕ್ತಿಯಾಗಿ ಮಾನವೀಯತೆಯ ದೃಷ್ಟಿಯಿಂದ ಈ ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಪುತ್ತೆ. ಬಟ್ ಆಸ್ ಎ ಕಮಿಷನರ್ ಐ ಕಾಂಟ್ ಡೂ ದಿಸ್. ನಾನು ಈ ಕೆಲಸ ಮಾಡಬಾರ್ದು. ಸರ್, ಇರೋ ವಿಷಯ ಎಲ್ಲ ನಿಮ್ಮ ಮುಂದೆ ಹೇಳಿದ್ದೀನಿ. ಈಗಲೂ ನಿಮ್ಮ ಕರ್ತವ್ಯ ನಂಗೆ ಸಹಾಯ ಮಾಡೋದಕ್ಕೆ ಬೇಡ ಅನ್ನೋದಕ್ಕೆ ಹೇಗೆ ಸಾಧ್ಯ? ನನ್ನ ಕೆಲಸ ಕ್ರೈಮ್ನ ಕಂಟ್ರೋಲ್ ಮಾಡೋದು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋ ಹಾಗೆ ನೋಡ್ಕೊಳ್ಳೋದು. ನೀವು ತಪ್ಪೇ ಮಾಡಿಲ್ಲ ಅಂದರೆ ಸುಮ್ಮನೆ ನಿಮ್ಮ ಹೆಸರು ನಾನಾಗಿ ತಗೋಬೇಕು? ಇಲ್ಲ ಸರ್, ಇನ್ನೊಂದ್ಸಲ ನನ್ನ ಮಾತು ಕೇಳಿ. ಈ ವಿಷಯದಲ್ಲಿ ದುರ್ಗಾ ಅವ್ರು ಮಾತಾಡಿದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಅವ್ರು ಸುಮ್ಮನಿದ್ರೆ ಏನೂ ಗೊತ್ತಾಗಲ್ಲ. ನಾವು ಸುತ್ತಿ ಬಳಸಿ ಎಷ್ಟೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನಾವು ಕೊನೆಗೆ ಇಲ್ಲೇ ಬಂದು ನಿಂತ್ಕೋತೀವಿ. ಪ್ಲೀಸ್ ಸರ್, ಅದಕ್ಕೆ ಕೇಳ್ಕೊತಾ ಇದ್ದೀನಿ. ನಾನು ಎಲ್ಲ ಒಪ್ಕೋತೀನಿ ಮೇಡಮ್, ಆದರೂ ನೀವು ನಿಮ್ಮ ಕ್ರಿಮಿನಲ್ಸ್ನ ಹಿಡಿಯೋಕ್ಕೆ ಹೋದಾಗ ನೀವು ಮಾರು ವೇಷದಲ್ಲಿ ಹೋಗ್ತೀರಾ, ನಿಮ್ಮ ಐಡೆಂಟಿಟಿನ ಕವರ್ ಮಾಡ್ಕೊಂಡು ಹೋಗ್ತೀರಾ. ಅದನ್ನು ತಪ್ಪು ಅನ್ನೋಕ್ಕಾಗತ್ತಾ? ಅದು ನಿಮ್ಮ ಕೆಲಸನೇ, ಆದರೆ ಬೇರೆ ವಿಧ ಅಷ್ಟೇ. ಇವಾಗ ಸತ್ಯ ಗೊತ್ತಾಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಸರ್. ನನಗೆ ಉಳಿದಿರೋದು ಇದು ಒಂದೇ ಒಂದು ದಾರಿ. ನೀವು ಇದನ್ನು ನಡೆಸ್ಕೊಳ್ಳೇಬೇಕು. ನಿಮಗೆ ಏಜೆ ಬಗ್ಗೆ ಎಲ್ಲ ಗೊತ್ತಿದೆ. ನೀವು ಅಕಸ್ಮಾತ್ ನನಗೆ ಇವಾಗ ಹೆಲ್ಪ್ ಮಾಡಲಿಲ್ಲ ಅಂದರೆ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ನಾಶ ಆಗೋಗುತ್ತೆ ಸರ್. ಪ್ಲೀಸ್ ನನ್ನ ರಿಕ್ವೆಸ್ಟ್ನ ಕನ್ಸಿಡರ್ ಮಾಡಿ ಪ್ಲೀಸ್ ಸರ್. ಓಕೆ ಮೇಡಮ್, ನಾನು ನಿಮ್ಮ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವಾಗ ನೀವೇನು ಮಾಡಬೇಕು ಅಂದರೆ ಎಲ್ಲರೂ ನಮ್ಮ ಮನೇಲಿರೋ ಟೈಮಲ್ಲಿ ಬಂದು ಈ ಕಿಡ್ನ್ಯಾಪ್ ಹಿಂದೆ ಇರೋದು ಲೀಲಾ ಅಂತ ಆರೋಪ ಮಾಡಬೇಕು. ನೀವು ನನ್ನ ಮೇಲೆ ಆರೋಪ ಮಾಡಿದ್ರೆ ಮುಂದೇನಾಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮೇಲೆ ಆರೋಪ ಬಂದರೆ ದುರ್ಗಾ ಅವರು ಸಹಿಸ್ಕೊಳ್ಳಲ್ಲ. ಅವರು ಮಾತಾಡಬೇಕು, ಮಾತಾಡ್ತಾರೆ. ಪ್ಲೀಸ್ ಸರ್, ದಯವಿಟ್ಟು ನಮ್ಮ ಮನೆಗೆ ಬಂದು ಈ ರೀತಿ ಹೇಳಿ. ಸರಿಮಾ, ನಾನು ನಿಮ್ಮ ಮನೆಗೆ ಬರ್ತೀನಿ. ಥ್ಯಾಂಕ್ ಯು ಸರ್. ಅಂತರ, ಇವತ್ತು ನಿನ್ನ ಕೊನೆಯ ದಿನ. ಅಪ್ಪ, ಸದ್ಯ ನಾನಲ್ವಲ್ಲ, ಅಷ್ಟೇ ಸಾಕು. ಸಿಚುವೇಶನ್ನು ಡಿಮ್ಯಾಂಡ್ ಮಾಡ್ತಿದೆ, ನಾನು ಎಂಟ್ರಿ ಆಗಲೇಬೇಕು. ಸರ್, ದಯವಿಟ್ಟು ಈ ಮಾತನ್ನ ವಾಪಸ್ ತಗೊಳ್ಳಿ. ನಮ್ಮ ಲೀಲಾ ಅಂತವಳಲ್ಲ. ಸಾರಿ ಮೇಡಮ್, ನಾವು ಈ ವಿಷಯದಲ್ಲಿ ಏನು ಮಾಡೋಕ್ಕಾಗಲ್ಲ. ಅಭಿ, ನೀನಾದರೂ ಹೇಳು. ದುರ್ಗಾ ಕಿಡ್ನಾಪ್ ಕೇಸಲ್ಲಿ ಲೀಲಾ ಅವ್ರ ಕೈವಾಡ ಇದೆ ಅಂತ ಹೇಳಕ್ ಬರ್ತಾ ಇದ್ದೀರಾ? ಆದರೆ ದುರ್ಗಾ ಮನೆಗೆ ವಾಪಸ್ ಬರಬೇಕು ಅಂತ ಲೀಲಾ ಅವ್ರು ಎಷ್ಟು ಕಷ್ಟಪಡಿರೋ ಅನ್ನೋದು ನಿಮ್ಗೆ ಐಡಿಯಾನೇ ಇಲ್ಲ. ಅಂಥವರು ದುರ್ಗಾನ ಕಿಡ್ನಾಪ್ ಮಾಡಿಸ್ತಾರ? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಇದು ನಿಮಗೆ ನಾನ್ಸೆನ್ಸ್ ಅಂತ ಅನಿಸ್ಬೋದು ಕಿಶೋರ್, ಆದರೆ ಲೀಲಾ ಅವ್ರ ಲೊಕೇಶನ್ನಲ್ಲಿ ದುರ್ಗಾ ಅವರು ಇಡೀ ರಾತ್ರಿ ಕಳೆದಿರೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಅವರು 92 ಟೈಮ್ಸ್ ಕಾಲ್ ಮಾಡಿದ ರೆಕಾರ್ಡ್ಸು ನಮ್ಮ ಹತ್ರ ಇದೆ. ದುರ್ಗಾ ಮತ್ತೆ ಲೀಲಾ ಅವ್ರ ನಡುವೆ ಒಂದು ಕೋಲ್ಡ್ ವಾರ್ ನಡೀತಿತ್ತು ಅಂತ ನಮ್ಮ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಿದೆ. ಇದ್ರ ಜೊತೆಗೆ ಲೀಲಾ ಅವರೇ ಮಾಡ್ಸಿರೋದು ಅಂತ ಹೇಳೋದಕ್ಕೆ ನಾವು ಅರೆಸ್ಟ್ ಮಾಡಿರೋ ವ್ಯಕ್ತಿ ಇದ್ದಾನೆ, ಸ್ವತಃ ಅವನೇ ಒಪ್ಕೊಂಡೂ ಇದ್ದಾನೆ. ಲೀಲಾ ಅವ್ರ ಜೊತೆ ಅವನು ಮಾತಾಡಿರೋ ಕಾಲ್ ರೆಕಾರ್ಡ್ ಲಿಸ್ಟ್ ನಮ್ಮ ಹತ್ರ ಇದೆ. ರೌಡಿಗಳ ಜೊತೆ ಲೀಲಾ ಅವರು ಇದ್ರು ಅಂತ ಹೇಳೋದಕ್ಕೆ ನಮ್ಮ ಹತ್ರ ಫೋಟೋಸ್ ಕೂಡ ಇದೆ. ಆದರೆ ಅದನ್ನ ಬಹಿರಂಗವಾಗಿ ಎಲ್ಲರ ಮುಂದೆ ತೋರಿಸೋದಕ್ಕಾಗೋದಿಲ್ಲ. ಇಷ್ಟೆಲ್ಲ ಸಾಕ್ಷಿ ಇರೋದ್ರಿಂದ ದುರ್ಗಾ ಅವ್ರನ್ನ ಲೀಲಾ ಅವರೇ ಕಿಡ್ನಾಪ್ ಮಾಡಿಸಿದರೆ ಅಂತ ನಾವು ಬಲವಾಗಿ ನಂಬ್ತಾ ಇದ್ದೀವಿ.
ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋಕೆ ಲೀಲಾ ಅವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ಬಂದಿದ್ದೀವಿ. ಯೂಶುವಲಿ ಬೇರೆಯವರಾಗಿದ್ರೆ ನಮ್ಮ ಸಿಬ್ಬಂದಿ ಬರ್ತಾ ಇದ್ರು, ಆದರೆ ಇದು AJ ಮನೆ ವಿಷಯ. AJ ಅವರಿಗೆ ಸೊಸೈಟಿಲಿ ಅವ್ರದ್ದೇ ಆದಂತಹ ವ್ಯಾಲ್ಯೂ ಇದೆ. ಹಾಗಾಗಿ ಖುದ್ದಾಗಿ ನಾನೇ ಬಂದೆ. ಲೀಲಾ ಅವ್ರನ್ನ ಎಲ್ಗೂ ಕಳ್ಸಲ್ಲ ನಾವು. ಏಜೆ ಪ್ಲೀಸ್ ನೀವೇನಾದ್ರೂ ಹೇಳಿ. ನೋಡಿ ಮೇಡಮ್, ನೀವು ಅಪೋಸ್ ಮಾಡಿದ್ರೆ ನಾವು ಲೀಗಲ್ ಆಗಿ ಆಕ್ಷನ್ ತಗೋಬೇಕಾಗುತ್ತೆ. ಅದಾಗದೇ ಇದ್ರೆ ಒಳ್ಳೇದು. ಲೀಲಾ ನಮ್ಮ ಮನೆಗೋಸ್ಕರ ಜೀವನೇ ಕೊಡ್ತಾಳೆ, ಅಂಥವಳು ಈ ಕೆಲಸ ಮಾಡ್ತಾಳ? ಖಂಡಿತ ಇಲ್ಲ. ನಾನು ನಿಮಗೆ ಕೈ ಮುಗಿತೀನಿ, ಮತ್ತೊಂದ್ಸಲ ಚೆಕ್ ಮಾಡಿಪ್ಪ. ನಮ್ಮ ಲೀಲಾ ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಜ್ಜಿ, ನೀವ್ ಯಾಕೆ ಕೈ ಮುಗಿತೀರಾ? ಎಲ್ಲ ಸತ್ಯ ಗೊತ್ತಿರೋ ದುರ್ಗಾ ಅವರೇ ಸುಮ್ಮನೆ ಕೂತಿದ್ದಾರೆ ಅಂದಮೇಲೆ ಇನ್ನು ನಾವ್ ತಾನೇ ಏನ್ ಮಾಡಕ್ ಸಾಧ್ಯ? ಕಮಿಷನರ್ ಸರ್, ನೀವು ಹೇಳ್ತಿರೋದು ಸರಿನೋ ತಪ್ಪೋ ಅಂತ ನಾನು ನಿಮಗೆ ಪ್ರಶ್ನೆ ಮಾಡಲ್ಲ. ನೀವು ನನ್ನ ಕೈಗೆ ಬೇಡಿ ಹಾಕಿ, ನಾನು ನಿಮ್ಮ ಮಾತನ್ನ ಒಪ್ಕೊಂಡು ನಿಮ್ಮ ಜೊತೆ ಬರ್ತೀನಿ. ನೀವು ನನ್ನ ಬೇಡಿ ಹಾಕಿ ರೋಡಲ್ಲಿ ಕರ್ಕೊಂಡು ಹೋಗುವಾಗ ರೋಡಲ್ಲಿರೋರೆಲ್ಲ ನನ್ನ ನೋಡ್ತಾರಲ್ವಾ? ನೋಡೋದಷ್ಟೇ ಅಲ್ಲ, AJ ಮನೆಯವ್ರನ್ನ ಬೇಡಿ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಏನಿರ್ಬೋದು ಅಂತಾರೆ. AJ ಸರ್ ಸೊಸೆನ ಕಿಡ್ನಾಪ್ ಮಾಡ್ದವಳು ಇವಳೆ ಅಂತ ನನ್ನ ನೋಡಿ ಬಾಯಿಗೆ ಬಂದಂಗೆ ಬೈತಾರಲ್ವಾ? ಜೊತೆಗೆ AJ ಅವ್ರ ಮರ್ಯಾದೆನೂ ಹೋಗುತ್ತೆ. ತನ್ನ ಮನೆಯವರೇ ಮನೆ ಸೊಸೆನ ಕಿಡ್ನಾಪ್ ಮಾಡಿದಾರೆ ಅಂತ ಜನಕ್ಕೆ ಗೊತ್ತಾದಾಗ ಅವ್ರಿನ್ನೇನೆಲ್ಲ ಬೈಬೋದು? ಹೇಳೋಕಷ್ಟೇ ಹಿಟ್ಲರ್ ತರ ಇದ್ದಾನೆ, ಹೊರಗಡೆ ಶೋ ಆಫ್ ಕೊಡ್ತಾನೆ, ಮನೆಯವರಿಗೆ ಹೆದರ್ಕೊಳ್ಳೋ ವ್ಯಕ್ತಿ ಅಂತ ಅನ್ಕೋತಾರೆ. ಈ ತರ ಎಲ್ಲ AJ ಸರ್ ಮುಂದೆ ಹೇಳಿದ್ರೆ ಅವ್ರ ಮರ್ಯಾದೆ 3 ಕಾಸ್ಗೂ ಇರಲ್ಲ, ಅವ್ರಿಗೆ ಯಾರು ಬೆಲೆನೂ ಕೊಡಲ್ಲ. ಇಲ್ಲ ಇಲ್ಲ, ಈ ತರ ಎಲ್ಲ ಆಗ್ಬಾರ್ದು. ಯಾರಿಗೂ ಗೊತ್ತಿಲ್ದಿರೋ ಹಾಗೆ ನನ್ನ ಕೈಗೆ ಬೇಡಿ ಹಾಕಿ ಕರ್ಕೊಂಡು ಹೋಗಿ. ನನ್ನ ಅರೆಸ್ಟ್ ಮಾಡಿ ಸರ್. ಲೀಲಾ ಅವರೇ, ಒಂದು ನಿಮಿಷ. ಯಾವುದೋ 4 ಪಾಯಿಂಟ್ ಇಟ್ಕೊಂಡು ಲೀಲಾ ಅವ್ರನ್ನೇ ಸಸ್ಪೆಕ್ಟ್ ಅಂತ ಅದು ಹೇಗೆ ಹೇಳ್ತೀರಾ ಸರ್? ಡ್ಯೂಟಿನಲ್ಲಿರೋ ಆಫೀಸರ್ ಹತ್ರ ಈ ರೀತಿ ಮಾತಾಡೋದು ತಪ್ಪು. ಆದರೆ ತಪ್ಪು ಸರಿ ಯೋಚನೆ ಮಾಡೋ ಸ್ಥಿತಿನಲ್ಲಿ ನಾನಿಲ್ಲ. ನೀವು ಮಾತಾಡ್ತಿರೋದು ಲೀಲಾ ಅವ್ರ ಬಗ್ಗೆ. ಲೀಲಾ ಅವ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಅವರು ಎಷ್ಟೊಂದು ವಿಷಯದಲ್ಲಿ ಎಡವಟ್ ಮಾಡಿರ್ಬೋದು, ಆದರೆ ಈ ಮನೆ ಜನಕ್ಕೆ ನೋವಾಗೋ ಅಂತ ತಪ್ಪು ಅವ್ರು ಮಾಡಿಲ್ಲ, ಮಾಡೋದು ಇಲ್ಲ. ನೀವು ಈ ಮನೆಯಲ್ಲಿ ಯಾರ ಬಗ್ಗೆ ಬೆರಳು ತೋರಿಸಿ ಮಾತಾಡಿದ್ರು ನಾನು ಒಪ್ಕೋತಿದ್ನೇನು, ಆದರೆ ಲೀಲಾ ಅವ್ರ ವಿಷಯದಲ್ಲಿ ನಾನಂತೂ ಖಂಡಿತ ಒಪ್ಕೊಳ್ಳೋದಿಲ್ಲ. ಏನಪ್ಪ ಇದು? ಗ್ಯಾಪಲ್ಲಿ ಸರು ನನ್ನ ಪರವಾಗಿ ಸ್ಟ್ಯಾಂಡ್ ತಗೊಂಡ್ಬಿಟ್ಲು. ಹೋಗ್ಲಿ ಬಿಡು ಸರು, ಇನ್ನೇನ್ ಮಾಡಕ್ಕಾಗತ್ತೆ? ಮೌನ ಮೂರ್ತಿ ತರ ಕೂತಿರೋ ದುರ್ಗಾ ಅವರೇ ಏನು ಹೇಳ್ತಿಲ್ಲ ಅಂದ್ರೆ ಇನ್ಯಾರಿಗೇನ್ ಸತ್ಯ ಗೊತ್ತಾಗತ್ತೆ? ಎಲ್ಲ ವಿಷಯ ಗೊತ್ತಿರೋರೇ ಸುಮ್ಮನಿರ್ಬೇಕಾದ್ರೆ ನಾನಾದ್ರೂ ಏನ್ ಮಾಡಕ್ಕಾಗತ್ತೆ? ಕಮಿಷನರ್ ಸರ್, ನನ್ನ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ಸಿ. ಅಲ್ಲಾದ್ರೂ ಯಾವ ಅಪರಾಧ ಮಾಡದೇ ಇರೋ ನಾನು ನೆಮ್ಮದಿಯಾಗಿರ್ತೀನಿ. ನಾನು ಕರ್ಕೊಂಡು ಹೋಗಿ ಜೈಲಿಗೆ ಹಾಕಿ ಬನ್ನಿ. ನೀವು ಹೇಳ್ತಾ ಇದ್ದೀರಾ ಯಾವ ಅಪರಾಧನೂ ಮಾಡಿಲ್ಲ ಅಂತ, ಆದರೆ ಸ್ಟೇಷನ್ ಬಂದ ಮೇಲೆ ನಮ್ಮ ಲೇಡಿ PC-ಗಳು ವರ್ಕ್ನ ಶುರು ಮಾಡ್ತಾರೆ. ಯಾರು ಕಿಡ್ನಾಪ್ ಮಾಡಿದ್ದು ಅಂತ ಹೇಳೋವರೆಗೂ ಸರಿಯಾಗಿ ವರ್ಕ್ ಮಾಡ್ತಾರೆ. ಅಯ್ಯೋಯ್ಯೋ, ನಾನು ತಪ್ಪು ಮಾಡಿಲ್ಲ ಅಂದ್ರು ನನಗೆ ಹೊಡೆದು ಬಡ್ದು ಮಾಡ್ತಾರಾ? ಹೌದು, ಹಾಗಂತ ನೀವು ಹೇಳ್ತಾ ಇದ್ದೀರಾ. ಆದರೆ ದುರ್ಗಾ ಅವ್ರು ಏನು ಹೇಳ್ತಾ ಇಲ್ವಲ್ಲ. ಅವರು ಬಾಯಿ ಬಿಟ್ಟು ಹೇಳಬೇಕು.
ಮನೆಗೆ ಪೊಲೀಸವ್ರು ಬರೋದನ್ನ ದುರ್ಗಾ ಅವ್ರು ಯಾವತ್ತೂ ಸಹಿಸ್ತಾ ಇರಲಿಲ್ಲ. AJ ಸರ್ ಮರ್ಯಾದೆ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ. ಆದರೆ ಇವಾಗ ಅವ್ರ ಮನಸ್ಸಲ್ಲಿ ನಾನು ಜೈಲ್ಗೆ ಹೋಗ್ಬೇಕು ಅಂತಿದ್ರೆ ಯಾರಾದರೂ ಏನು ಮಾಡೋಕ್ಕಾಗುತ್ತೆ? ನಾನು ಹೋಗ್ತೀನಿ. ನನ್ನ ಜೀವನ ಜೈಲಲ್ಲೇ ಅಂತ್ಯ ಆಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ನನ್ನಿಂದ AJ ಸರ್ ಮರ್ಯಾದೆ ಹೋಗುತ್ತೆ ಅಂತಲೂ ಅನ್ಕೊಂಡಿರಲಿಲ್ಲ. ನನ್ನಿಂದ ಯಾರಿಗೂ ನೋವಾಗಬಾರ್ದು, ಇದೆಲ್ಲ ನಾನೇ ಮಾಡಿದ್ದು ಅಂತ ಒಪ್ಕೊಂಡು ಜೈಲ್ಗೆ ಹೋಗ್ಬಿಡ್ತೀನಿ. ಆಗ್ಲಾದ್ರೂ ದುರ್ಗ ಅವ್ರಿಗೆ ಸಮಾಧಾನ ಆಗ್ಬೋದೇನೋ. ಇನ್ಸ್ಪೆಕ್ಟರ್, ನನಗೆ ಬೇಡಿ ಹಾಕಿ. ಬೇಡಿ ಹಾಕಿ ಜೈಲ್ಗೆ ಹಾಕ್ಬಿಡಿ. ಹಾಕಿ. ಇಲ್ಲ, ನನ್ನ ಕಿಡ್ನಾಪ್ ಮಾಡ್ತಿದ್ದು ಲೀಲಾ ಅಲ್ಲ. ದುರ್ಗಾ, ನೀನು ಮಾತಾಡ್ತಿದ್ಯಾ? ಲೀಲಾ ಅಲ್ಲ ಅಂದ್ರೆ ಬೇರೆ ಯಾರು ಮಾಡಿದ್ದು? ಹೇಳು ದುರ್ಗಾ, ಹೇಳು. ಅದು ಅದು ಏನಾದರೂ ಸಿಕ್ಕಾಕೋಬೇಕು. ಈ ಮನೆನ ಸ್ಮಶಾನ ಮಾಡೋಗ್ತಿದೆ. ಇಲ್ಲ ಇಲ್ಲ, ನನಗೇನು ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಸರ್, ನಿಮ್ಗೆ ಬೇಡ್ಕೋತೀನಿ, ದುರ್ಗಾ ರಿಕವರಿ ಆಗ್ತಿದ್ದಾಳೆ, ಅವ್ಳು ಡಿಸ್ಟರ್ಬ್ ಮಾಡಿಬಿಡಿ ಸರ್, ಪ್ಲೀಸ್ ಸರ್. ಐ ಆಮ್ ಸಾರಿ ಲೀಲಾ ಅವರೇ. AJ ಅವರೇ, ನಮ್ಮ ಡ್ಯೂಟಿನ ನಾವು ಮಾಡಲೇಬೇಕು. ದುರ್ಗಾ ಅವರು ಓಪನ್ ಆಗಿ ಹೇಳಿರೋದ್ರಿಂದ ಸಸ್ಪೆಕ್ಟ್ ಲಿಸ್ಟಿಂದ ಲೀಲಾ ಅವ್ರನ್ನ ತೆಗಿತಾ ಇದ್ದೀನಿ. ಒನ್ಸ್ ಅಗೇನ್ ನಿಮ್ಗೆಲ್ರಿಗೂ ಆಗಿರೋ ಆಘಾತಕ್ಕೆ ಐ ಆಮ್ ವೆರಿ ಮಚ್ ಸಾರಿ. ಓಕೆ ದಿಲೀಪ್, ಕೆಲಸ ಅಂತ ಬಂದಾಗ ನೀವು ಎಷ್ಟು ಪ್ರಾಂಪ್ಟ್ ಅನ್ನೋದು ನನಗೆ ಗೊತ್ತಿದೆ. ಸರಿ, ನಾನಿನ್ನು ಬರ್ತೀನಿ. ಸರ್ 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 ಲೀಲಾ ಅವರೇ, ಸತ್ಯ ಗೊತ್ತಾಗ್ಲಿಲ್ಲ. ಸರ್ ಸಾರಿ ಸರ್, ನನ್ನಿಂದ ನೀವು ಅವ್ರಿಗೆ ಸಾರಿ ಕೇಳೋ ಹಾಗಾಯ್ತು. ಚೇ 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 ಹಾಗೇನಿಲ್ಲ. ಆ್ಯಕ್ಚುಲಿ ನನಗೂ ಹಾಗೆ ಅನಿಸ್ತು, ಕ್ರಿಮಿನಲ್ಲು ಸಿಕ್ಕೇ ಸಿಗ್ಬೋದು ಅಂತ. ಇದನ್ನು ನಿಮ್ಮ ಹೆಲ್ಪ್ಗಿಂತ ಹೆಚ್ಚಾಗಿ ನಾನು ಡ್ಯೂಟಿ ಅಂತಲೇ ಬಂದಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ರಿಸಲ್ಟ್ ಸಿಗಲಿಲ್ಲ. ಹೌದು ಸರ್, ಸತ್ಯನ ಬಚ್ಚಿಡ್ಬೋದು, ಆದರೆ ತುಂಬ ದಿನ ಮುಚ್ಚಿಡೋಕ್ಕಂತೂ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬರಲೇಬೇಕು.
ಆದರೆ ಆ ಸತ್ಯ ಹೊರಗಡೆ ಬರಬೇಕು ಅಂದರೆ ಅದೆಲ್ಲ ನಾವು ಮಾಡೋ ಕೆಲಸದಲ್ಲಿ ನಿಂತಿದೆ ಸರ್. ನಿಜ ಲೀಲಾ ಅವರೇ, ನಾನು ಯಾವಾಗಲೂ ನಿಮ್ಮ ಸಪೋರ್ಟ್ಗೆ ಇರ್ತೀನಿ. ಏನೇ ಹೆಲ್ಪ್ ಬೇಕಾದ್ರೂ ನಾನು ಕಾಲ್ ಮಾಡಿ. ಖಂಡಿತ ಸರ್. ನೀವು ಬ್ಯುಸಿ ಟೈಮಲ್ಲೂ ಇಲ್ಲಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಡೋಂಟ್ ಮೆನ್ಷನ್. ನಾನು ಇನ್ನು ಬರ್ತೀನಿ. ಎಲ್ಲ ಒಳ್ಳೇದಾಗಲಿ. ಬಾಯ್ ಸರ್. ಛೇ, ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಆದರೂ ದುರ್ಗಾ ಅವ್ರು ಯಾಕೆ ಇಷ್ಟೇ ಹೆದರ್ತಾ ಇದ್ದಾರೆ? ಅಂಥದ್ದು ಏನು ಹೆದರ್ಸಿರ್ಬೋದು ಈ ಯಂತ್ರ?